ನಿಮ್ಮ ಸ್ಕಿನ್ ಕೂಡ ಸ್ನೇಹಿತರೆ ಈ ರೀತಿಯಾಗಿ ಡಲ್ ಆಗಿ ಕಾಣಿಸ್ತಾ ಇದೆಯಾ? ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ನೀವು ಕೂಡ ಹೊಳಪು ಪಡ್ಕೊಳ್ಬೋದು. ನೋಡ್ತಾ ಇದ್ರಲ್ವಾ ಈ ಒಂದು ಮಹಿಳೆ ಸ್ಕಿನ್ ಯಾವ ರೀತಿ ಹೊಳವ್ತಾ ಇದೆ ಅಂತ. ನೀವು ಕೂಡ ಕೋರಿಯನ್ ಥರ ಸ್ಕಿನ್ನ ಪಡ್ಕೊಳ್ಬೋದು. ತುಂಬಾ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಕೂಡ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಯಾವ ರೀತಿ ನಿಮ್ಮ ಸ್ಕಿನ್ ತುಂಬಾ ವೈಟಾಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಹಾಗಾದರೆ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಿಮಗೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಬೆನಿಫಿಟ್ ಸಿಗುತ್ತೆ ಹಾಗೂ ನಿಮಗೂ ಕೂಡ ಅರ್ಥವಾಗುತ್ತೆ ಯಾವ ರೀತಿ ನಿಮ್ಮ ಸ್ಕಿನ್ ತುಂಬಾ ವೈಟಾಗಿ ಮಾಡ್ಕೊಳ್ಬಹುದು ಅಂತ. ನಾನಿಲ್ಲಿ ಒಂದು ಚಿಕ್ಕದಾಗಿರುವಂಥ ಆಲೂಗಡ್ಡೆನ ತೊಗೊಂಡು ಈ ರೀತಿ ತುರ್ಕೊಳ್ತಾ ಇರೋದು ಸ್ನೇಹಿತರೆ. ಇವಾಗ ಅಷ್ಟು ಆಲೂಗಡ್ಡೆನ ಚೆನ್ನಾಗಿ ಈ ರೀತಿ ತುರ್ಕೊಂಡಿರೋದು ಆಗಿದೆ. ಆಲೂಗಡ್ಡೆಯಲ್ಲಿ ಎಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಹಾಗೂ ಆಲೂಗಡ್ಡೆ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಎಷ್ಟೇ ನಮ್ಮ ಸ್ಕಿನ್ ಟ್ಯಾನಿಂಗ್ ಆದರೂ ಹಾಗೂ ನಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಆಲೂಗಡ್ಡೆಯಿಂದ ನಾವು ಪರಿಹಾರ ಪಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಯಾವ ರೀತಿ ನಾವು ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ನ ಮಾಡ್ಕೋತಾ ಬನ್ನಿ ಮನೆಯಲ್ಲೇ. ಯಾಕಂದರೆ ನಾವು ತುಂಬಾ ಬ್ಯೂಟಿ ಪಾರ್ಲರ್ಸ್ಗೆ ಹೋಗಿ ನಮ್ಮ ಸ್ಕಿನ್ನ ತುಂಬಾ ಕೆಟ್ಟದಾಗಿ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ. ಆವಾಗಲೇನೋ 1 ಅವರ್ ಅಷ್ಟೇ ನಿಮ್ಮ ಸ್ಕಿನ್ ಹೊಳಪು ತರ್ಬೋದು. ಆದರೆ ನೆಕ್ಸ್ಟ್ ನಿಮಗೆ ಅದೇ ರೀತಿಯಾಗಿ ನಿಮ್ಮ ಸ್ಕಿನ್ ತುಂಬಾ ಟ್ಯಾನಿಂಗ್ ಆಗ್ತಾ ಹೋಗುತ್ತೆ ಹಾಗೂ ತುಂಬ ಡಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇವಾಗ ಅಷ್ಟು ಮಿಕ್ಚರ್ನ ಈ ಒಂದು ಜ್ಯೂಸ್ನ ತೆಕ್ಕೊಂಡಿರೋದಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಆಲೂಗಡ್ಡೆಯಲ್ಲಿ ತೆಳಗಡೆ ತುಂಬಾ ಗಟ್ಟಿ ಭಾಗ ಹಾಗೆ ಕೂತ್ಕೊಳ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೂ ಈ ಒಂದು ಆಲೂಗಡ್ಡೆಯಲ್ಲಿ ನಾನು ಈಗ ಸ್ವಲ್ಪ ಕಸ್ತೂರಿ ಹಲ್ದಿನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತೆ. 1/2 ಸ್ಪೂನಷ್ಟು. ನಿಮ್ಮ ಹತ್ರ ಕಸ್ತೂರಿ ಹಲ್ದಿ ಇಲ್ಲಾಂದರೆ ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ಳುವಂಥ ಹಳದಿ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗ ಹಳದಿನ ಹಾಕೊಂಡ ತಕ್ಷಣ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿಯಾಗಿ ಹಲ್ದಿ ಕೂಡ ನಮ್ಮ ಸ್ಕಿನ್ ವೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡೆಡ್ ಸೆಲ್ಸ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಎಷ್ಟು ಕಪ್ಪು ಕಲೆ ಇದ್ದರೂ ಕೂಡ ನಾವು ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಾನು ಇದರೊಳಗಡೆ ಕೋಲ್ಗೇಟ್ನ ಯೂಸ್ ಮಾಡ್ಕೋತಾ ಇರೋದು. ನಿಮ್ಮ ಮನೆಯಲ್ಲಿ ಯಾವುದೇ ಬ್ರ್ಯಾಂಡ್ ಕೋಲ್ಗೇಟ್ ಯೂಸ್ ಮಾಡಿದ್ರು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಇದೇ ಕೋಲ್ಗೇಟ್ ಅಂತ ಏನೂ ಇಲ್ಲ ಸ್ನೇಹಿತರೆ. ನೀವು ಈ ಒಂದು ಕೋಲ್ಗೇಟಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅದು. ಹಾಗೂ ಈ ಒಂದು ಕ್ಯಾಲ್ಸಿಯಂನಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಹೊಳಪು ಕೊಡುತ್ತೆ. ಹಾಗೂ ಈ ಒಂದು ಕೋಲ್ಗೇಟ್ನಿಂದ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಟ್ಯಾನಿಂಗ್ ಆ್ಯಂಡ್ ನಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಇದ್ದರೂ ಕೂಡ ನಾವು ಇದನ್ನು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ರೀತಿ ಕೋಲ್ಗೇಟ್ ಕೂಡ ಹಾಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಇದರೊಳಗಡೆ ಇನ್ನೂ ಒಂದು ಪದಾರ್ಥನ ಆ್ಯಡ್ ಮಾಡಿರೋದು ಸ್ನೇಹಿತರೆ. ಅದೇನೆಂದರೆ 1/2 ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಲೆಮನ್ ಜ್ಯೂಸ್ನಿಂದ ನಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಅಥವಾ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ಇದರಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು. ಪಿಂಪಲ್ಸ್ ಕಲೆಗಳು ಹಾಗೆ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇವಾಗಲಂತೂ ಪಿಂಪಲ್ಸ್ ತುಂಬಾ ಜಾಸ್ತಿ ಆಗ್ತಾ ಇರೋದು ಸ್ವಲ್ಪ ಜನಕ್ಕಂತೂ. ಅದು ಕೂಡ ನಾವು ಈಸಿಯಾಗಿ ಈ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ತುಂಬಾ ನ್ಯಾಚುರಲ್ ಆಗಿರುವಂಥ ಫೇಸ್ ಪ್ಯಾಕ್ ಇದು ಸ್ನೇಹಿತರೆ. ಯಾವುದೇ ಒಂದು ಪಾರ್ಲರ್ಗೆ ಹೋದರೂ ಕೂಡ ಈ ರೀತಿಯಾಗಿ ಹೇಳ್ಕೊಡೋದಿಲ್ಲ ಸ್ನೇಹಿತರೆ. ತುಂಬಾ ಕೆಮಿಕಲ್ನ ಯೂಸ್ ಮಾಡಿರುವಂಥ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇರ್ತಾರೆ ನಮ್ಮ ಸ್ಕಿನ್ ಮೇಲೆ. ಅದರಿಂದ ನಮಗೆ ತುಂಬಾ ಸೈಡ್ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ. ಇವಾಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿರೋದಾಗಿದೆ. ಇದನ್ನು 5 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ನಾನು ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಸ್ನೇಹಿತರೆ. ನೀವು ಹ್ಯಾಂಡ್ಸ್ಗೆ ಅಷ್ಟೇ ಅಲ್ಲ, ನಿಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ನಿಮಗೆ ಕಪ್ಪು ಬಣ್ಣವಾಗಿ ಕಾಣಿಸ್ತಾ ಇದೆಯೋ, ನಿಮ್ಮ ಕೈ ಮೇಲೆ, ನಿಮ್ಮ ಕಾಲಿನ ಭಾಗದಲ್ಲಿ ಕಪ್ಪಾಗಿದ್ದರೂ ಕೂಡ ಅಲ್ಲಿ ಕೂಡ ಹಚ್ಕೊಳ್ಬೋದು ಸ್ನೇಹಿತರೆ. ಮೊದಲು ಹಚ್ಚುವಾಗ ನೀವು ಕೈ ಅಥವಾ ಕಾಲು ವಾಶ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಫೇಸ್ ಪ್ಯಾಕ್ನ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಆ್ಯಂಡ್ ಇದನ್ನು 2-3 ಟೈಮ್ಸ್ ಹಚ್ಕೊಂಡ್ಬಿಡಿ. ಆ್ಯಂಡ್ ಹೇಗೆ ಅಂದರೆ 2-3 ಲೇಯರ್ಸ್ ಆಗುವಾಗ ಹಾಗೆ ಹಚ್ಕೊಂಡ್ಬಿಡಿ ಸ್ನೇಹಿತರೆ.
ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿ ಜೆಂಟಲಾಗಿ ನಿಮ್ಮ ಫೇಸ್ ಕೂಡ ತುಂಬಾ ಹೊಳಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಇದನ್ನು ಒಂದು ವಾರದಲ್ಲಿ ಕೂಡ ಟ್ರೈ ಮಾಡ್ಬೋದು. ವಾರದಲ್ಲಿ ಒಂದು ಸಲ ಆದರೂ ಮಾಡಿ ಅಥವಾ ಡೈಲಿ ಕೂಡ ಯೂಸ್ ಮಾಡಿದ್ರೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಇವಾಗ ನೋಡಿ ನಾನು ತುರಿದ್ಕೊಂಡಿರುವಂಥ ಆಲೂಗಡ್ಡೆ ಸಿಪ್ಪೆನ ಕೂಡ ಹಾಗೆ ಇಟ್ಕೊಂಡಿದ್ದೆ. ಅದನ್ನು ಸ್ಕ್ರಬ್ ರೀತಿಯಾಗಿ ನೀವು ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಅದ್ರ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿಬಿಡಿ ಈ ರೀತಿಯಾಗಿ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ನನ್ನ ಹ್ಯಾಂಡ್ ವಾಶ್ನ ಮಾಡಿಬಿಟ್ಟು ನಿಮಗೆ ನನ್ನ ಹ್ಯಾಂಡ್ಸ್ನ ತೋರಿಸ್ತೇನೆ ಸ್ನೇಹಿತರೆ. ಯಾವ ರೀತಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ನನಗಂತೂ. ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ ಒಂದು ಸಲ ಆದರೂ. ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಕ್ಕರೆ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ವಿಡಿಯೋಗಳನ್ನ ಇಷ್ಟಪಡ್ತೀರಾ ಅಂತ ನೀವು ಕೂಡ ಹೇಳ್ಬೋದು ಕಮೆಂಟ್ ಸೆಕ್ಷನಲ್ಲಿ ಸ್ನೇಹಿತರೆ. ಇವಾಗ ನಾನು ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಮಸಾಜ್ ಮಾಡಿರೋದಾಗಿದೆ. ಈ ಒಂದು ಫೇಸ್ ಪ್ಯಾಕ್ ನೀವು ಚಿಕ್ಕ ಮಕ್ಕಳಿಗಂದರೆ 18 ಇಯರ್ಸ್ ಮೇಲೆ ಆಗಿರೋರನ್ನ ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ಅವ್ರಿಗೂ ಕೂಡ ತುಂಬಾ ಪಿಂಪಲ್ ಸಮಸ್ಯೆ ಇದ್ದರೂ ಕೂಡ ಇದರಿಂದ ರಿಮೂವ್ ಮಾಡ್ಕೊಳ್ಬೋದು. ಇವಾಗ ನಾನು ಹ್ಯಾಂಡ್ ವಾಶ್ನ ಮಾಡ್ಕೊಂಡು ಬಂದಿರೋದಾಗಿದೆ. ನಾನು ಹ್ಯಾಂಡ್ಸ್ನ ತೋರಿಸ್ತೇನೆ ಸ್ನೇಹಿತರೆ. ಈ ರೀತಿ ಒಂದು ಟಿಶ್ಯೂ ಪೇಪರ್ನಿಂದ ನೀವು ಅಷ್ಟು ಹ್ಯಾಂಡ್ನ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ ಸ್ನೇಹಿತರೆ. ಒರೆಸ್ಕೊಂಡ ನಂತರ ನೋಡಿ ಯಾವ ರೀತಿ ಹೊಳಿತಾ ಇದೆ ಅಂತ ನನ್ನ ಸ್ಕಿನ್ನು. ಆ್ಯಂಡ್ ಮತ್ತೊಂದು ಕೈನ ಕೂಡ ನಾನು ಎರಡೂ ಕೂಡ ತೋರಿಸ್ತಾ ಇದ್ದದ್ದು. ಎರಡರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ಫೇಸ್ ಪ್ಯಾಕ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.